ಈ ದಿನ ಮಂಡ್ಯ ರಕ್ಷಣಾ ವೇದಿಕೆ ವತಿಯಿಂದ ಏನು ಚಾಮುಂಡೇಶ್ವರಿ ಒಂದು ದೇವಸ್ಥಾನದ ಆವರಣದಲ್ಲಿ ಸುಮಾರು ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಒಂದು ಕಾಮಗಾರಿ ಒಂದು ನಡೀತಾ ಇರೋ ವಿಷಯ ತಿಳಿದು ತುಂಬ ಬೇಸರ ಆಗಿದೆ. ಏನು ನಾವು ಚಾಮುಂಡಿ ಬೆಟ್ಟಕ್ಕೆ ಬಂದಾಗ ಏನು ಪ್ರಕೃತಿ ಸೌಂದರ್ಯನ ಮರೆಮಾಚಿ ಇಲ್ಲಿ ಕಾಲಿಟ್ಟಿದ ತಕ್ಷಣ ಬರೀ ಕಾಂಕ್ರೀಟು, ಜಲ್ಲಿಕಲ್ಲು, ಕಬ್ಬಣ ಇವೇ ಸಿಗ್ತಾ ಇದೆ ಹೊರತು ನೈಸರ್ಗಿಕ ಒಂದು ಸಂಪತ್ತು ಮಾಯ ಆಗಿದೆ. ತಕ್ಷಣವಾಗಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಪ್ರವಾಸೋದ್ಯೋಗ ಇಲಾಖೆಯವರು ಮತ್ತು ಇಲ್ಲಿ ಸ್ಥಳೀಯ ಶಾಸಕರು ಎಲ್ಲ ಸೇರಿ ಈ ಏನು ಕಾಮಗಾರಿಗಳು ನಡೀತಾ ಇದೆ ಅದನ್ನ ಪೂರ್ತಿ ಸ್ಥಗಿತಗೊಳಿಸಿ ಒಂದು ಜನಗಳಿಗೆ ಅನುಕೂಲ ಮಾಡಿಕೊಡ್ಬೇಕು. ಮತ್ತು ಏನು ಆ ತಾಯಿ ಚಾಮುಂಡೇಶ್ವರಿ ಏನು ರಾಜಕಾರಣಿಗಳಿದ್ದಾರೆ, ಯಾರು ಅಧಿಕಾರಿಗಳಿದ್ದಾರೆ, ಅವ್ರಿಗೆ ತನ್ನ ಎದೆ ಹಾಲನ್ನ ಕುಡಿಸಿ ಇಷ್ಟು ವರ್ಷ ಸಾಕಿದ್ದಾಳೆ. ಅದನ್ನ ತಾವು ಅರ್ಥಕೊಳ್ಬೇಕು. ಅದನ್ನ ಬಿಟ್ಬಿಟ್ಟು ಇವತ್ತು ಮಾಡ್ತಾ ಇರೋ ಕೆಲಸ ಎಂಥದ್ದು ಅಂತ ಹೇಳಿದ್ರೆ, ಯಾರು ಎತ್ತು ತಾಯಿ ಹಾಲು ಕುಡಿಸ್ಲು ಅವಳು ಎದೆನೇ ಸೀಳುವಂಥ ಕೆಲಸನ ಈ ರೀತಿ ಆಗ್ತಾಯಿದೆ ಪ್ರವಾಸೋದ್ಯಮ ಇಲಾಖೆಯಿಂದ. ದಯವಿಟ್ಟು ಹಿಂಪಡಿಬೇಕು. ಏನಾದ್ರು ತಕ್ಷಣ ನೀವು ಹಿಂಪಡಿಲ್ಲ ಅಂತ ಹೇಳಿದರೆ ಏನು ತಾಯಿಗೆ ಕೋಟ್ಯಾಂತರ ಜನ ಭಕ್ತರಿದ್ದಾರೋ ಅವರೆಲ್ಲ ಈ ಕಾಮಗಾರಿಗೆ ಇರಬೇಕಾಗುತ್ತೆ. ಮತ್ತು 7 ಕೋಟಿ ಕನ್ನಡಿಗರು ಮತ್ತು 2,000 ಕನ್ನಡ ಸಂಘಟನೆಗಳು ಈ ಚಾಮುಂಡಿ ಬೆಟ್ಟಕ್ಕೆ ಬಂದು ಇಲ್ಲೇ ನೆಲೆ ಊರಿ ಇಲ್ಲಿ ಕಾಮಗಾರಿ ನಿಲ್ಲಿಸಬೇಕಾಗುತ್ತೆ. ಆ ಹಂತಕ್ಕೆ ಹೋಗೋದು ಬೇಡ. ತಕ್ಷಣವಾಗಿ ಏನು ಕಾಂಗ್ರೆಸ್ ಸರ್ಕಾರ ಇದೆ, ಇಲ್ಲ ಸಚಿವರು ಇದ್ದಾರೆ, ಅಧಿಕಾರಿ ಇದ್ದಾರೆ, ಎಲ್ಲ ಸೇರಿ ಈ ಕಾಮಗಾರಿನ ಒಂದು ಸ್ಥಗಿತ ಮಾಡಿಸೋ ಮುಖಾಂತರ ಆ ತಾಯಿಯ ಒಂದು ಆಶೀರ್ವಾದ ಕೃಪೆಗೆ ಪಾತ್ರರಾಗಬೇಕು ಅವರು ಅಂತ ಹೇಳಿ ಈ ಮುಖ ಕೇಳ್ಕೊಳ್ತಾ ಇದ್ದೀನಿ. ಜೈ ಭಾರತ ಮಾತೆ, ಜೈ ಕನ್ನಡ ಮಾತೆ. ಏನು ಈ ಸರ್ಕಾರ ಇವಾಗ ಇಲ್ಲಿ ಒಂದು ಕಾಮಗಾರಿ ಕೈಗೊಂಡಿದೆ, ಅದನ್ನು ಸ್ಥಗಿತಗೊಳಿಸಬೇಕು ಅಂತ ಕೇಳ್ಕೊಂಡಿದ್ದೀವಿ. ಎಲ್ಲ ಸಂಘಟನೆಗಳು, ಸಾರ್ವಜನಿಕರು, ಸ್ಥಳೀಯರು ಎಲ್ಲರೂ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾಕೆಂದರೆ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬರೋದೇ ಪ್ರವಾಸೋದ್ಯಮ, ದೇವಿ ದರ್ಶನ ಮಾಡೋಕ್ಕೆ ಮತ್ತು ವಿಶಾಲವಾದ ದೇವಸ್ಥಾನ ಇದೆ ಅಂತ. ಇಲ್ಲಿ ನೋಡಿದ್ರೆ ಇವಾಗ ಅದು ತಾಯಿಗಿನ ಎತ್ತರವಾಗಿ ಬಿಲ್ಡಿಂಗ್ಸ್ ಹೋದರೆ ತಾಯಿನೇ ಮರೆಮಾಚಿದಂಗೆ ಆಗುತ್ತೆ. ತಾಯಿ ಜಾಗದಲ್ಲಿ ತಾಯಿಗೆ ನೆಲೆ ಇಲ್ದಂಗೆ ಆಗ್ತಿದೆ. ಈ ಸರ್ಕಾರ ಕೈಗೊಳ್ತಾ ಇರೋ ಯಾವ ಯೋಜನೆಗಳು ಎಲ್ಲ ಹಿಂದೂ ವಿರೋಧವಾಗೇ ಇದೆ. ದಯವಿಟ್ಟು ಎಲ್ಲ ಅಧಿಕಾರಿಗಳು ಈ ಸರ್ಕಾರ ಇದನ್ನು ಇಲ್ಲಿ ನಡೆಸ್ತಿರೋದು, ದೇವಸ್ಥಾನದ ಪಕ್ಕ ನಡೆಸ್ತಿರೋ ಕಾಮಗಾರಿನ ಸ್ಥಗಿತಗೊಳಿಸಿ ಅದಕ್ಕೆ ಹೊರಗಡೆ ಆ ಪಾದದ ಹತ್ರನೋ ಹೊರಗಡೆ ತಾಯಿಯಿಂದ ದೂರ ಎಲ್ಲರೂ ಹೊರಗಡೆ ಅದಕ್ಕೆ ಕಾಮಗಾರಿ ನಡೆಸೋಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ನಾವೆಲ್ಲ ಮಂಡ್ಯ ರಕ್ಷಣಾ ವೇದಿಕೆ ಕಡೆಯಿಂದ ಕೇಳ್ಕೊತಾ ಇದ್ದೀವಿ. ಇದನ್ನು ಸರ್ಕಾರ ಮುನ್ನೆಚ್ಚರಿಕೆಯಿಂದ ಇದನ್ನು ಎಚ್ಚೆತ್ತುಕೊಳ್ಳಿಲ್ಲ ಅಂದರೆ ಉಗ್ರ ಪ್ರತಿಭಟನೆ ಸ್ಥಳೀಯರು, ಸಾರ್ವಜನಿಕರು ಮತ್ತು ಯಾರು ಹಿಂದೂ ಪರ ಸಂಘಟನೆಗಳು ಕೂಡ ಮತ್ತು ಸಾರ್ವಜನಿಕರು, ಆ ತಾಯಿ ಚಾಮುಂಡೇಶ್ವರಿ ಭಕ್ತರು ಎಲ್ಲರೂ ಬಂದು ಇಲ್ಲಿ ಅಪಾರ ಸಂಖ್ಯೆಯಲ್ಲಿ ನೆರೆದು ಇಲ್ಲಿ ಸ್ಟ್ರೈಕ್ ಮಾಡಬೇಕಾಗುತ್ತೆ. ದಯವಿಟ್ಟು ಇದನ್ನು ಎಚ್ಚೆತ್ಕೊಂಡು ಕೈ ಬಿಡಿ. ಇಲ್ಲಿಗೆ ಕೊಡ್ತೀನಿ ಹಾಕವ ಅದಕ್ಕೆ ಎಂತ ಕೊಡ್ಬಿಟ್ಟಾಗ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.